ಉನ್ನತ ಶಿಕ್ಷಣ ಇಲಾಖೆಯ ಅಡಿಯಲ್ಲಿ ಬರುವ 430 ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ದೀರ್ಘಕಾಲದಿಂದ ಕಾರ್ಯನಿರ್ವಹಿಸ್ತಾ ಇರುವ 6,600 ನಾನ್ ಯುಜಿಸಿ ಅತಿಥಿ ಉಪನ್ಯಾಸಕರನ್ನ ಉನ್ನತ ಶಿಕ್ಷಣ ಇಲಾಖೆಯು 2018ರ ಯುಜಿಸಿ ನಿಯಮವನ್ನು ಮುಂದೆ ಇಟ್ಟುಕೊಂಡು 2025-26ನೇ ಸಾಲಿನಲ್ಲಿ 6,600 ನಾನ್ ಯುಜಿಸಿ ಅತಿಥಿ ಉಪನ್ಯಾಸಕರನ್ನ ಕೈಬಿಟ್ಟಿರೋದ್ರಿಂದ ಜನವರಿ 29ರಿಂದ ಅನಿರ್ದಿಷ್ಟಾವಧಿ ಧರಣಿಯನ್ನು ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಆರಂಭಿಸಲಾಗುತ್ತೆ ಎಂದು ತಿಳಿಸಿದರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ನಾನ್ ಯುಜಿಸಿ ಅತಿಥಿ ಉಪನ್ಯಾಸಕರ ಸಂಘದ ರಾಜ್ಯಾಧ್ಯಕ್ಷ ಸಿ ವೆಂಕಟೇಶ್, ಯಾವುದೇ ಸೌಲಭ್ಯಗಳೇ ಇಲ್ಲದೆ ಕಡಿಮೆ ವೇತನಕ್ಕೆ ನಾನ್ ಯುಜಿಸಿ ಅತಿಥಿ ಉಪನ್ಯಾಸಕರನ್ನ ದುಡಿಸಿಕೊಂಡು ಯಾವುದೇ ಪರ್ಯಾಯ ವ್ಯವಸ್ಥೆ ಮಾಡದೆ ಕೈಬಿಡ್ತಾ ಇರೋದ್ರಿಂದ 6,600 ಕುಟುಂಬಗಳು ಡಿಸೆಂಬರ್ 8ನೇ ತಾರೀಕಿನಿಂದ ಕೆಲಸ ಕಳೆದುಕೊಂಡು ಬೀದಿಗೆ ಬಿದ್ದಿವೆ. ಇನ್ನು ಸರ್ಕಾರವು ತಕ್ಷಣವೇ ಇತರೆ ಇಲಾಖೆಯಲ್ಲಿ ಮಾನವೀಯತೆ ನೆಲೆಗಟ್ಟಿನ ಆಧಾರದ ಮೇಲೆ ಸೇವೆ ಸಲ್ಲಿಸುವುದಕ್ಕೆ ಜೆಒಸಿ ಮಾದರಿಯಂತೆ ನಾನ್ ಯುಜಿಸಿ ಅತಿಥಿ ಉಪನ್ಯಾಸಕರು ಸೇವೆ ಸಲ್ಲಿಸುವುದಕ್ಕೆ 60 ವರ್ಷದವರೆಗೆ ಅವಕಾಶ ಕೊಡಬೇಕು ಎಂದು ಆಗ್ರಹಿಸಿದರು. ಇನ್ನು ನಾನ್ ಯುಜಿಸಿ ಅತಿಥಿ ಉಪನ್ಯಾಸಕರ ಸಂಘ ಆಗ್ರಹಿಸಿದೆ. 2025-26ನೇ ಸಾಲಿಗೆ ಹೊರಗುಳಿದ 6,600 ನಾನ್ ಯುಜಿಸಿ ಅತಿಥಿ ಉಪನ್ಯಾಸಕರಿಗೆ ವಯೋಮಿತಿ ಮೀರಿದ ಕಾರಣ ಬೇರೆ ವಲಯದಲ್ಲಿ ಕೆಲಸ ದೊರೆಯುವುದಕ್ಕೆ ಸಾಧ್ಯ ಇಲ್ಲ. ತಕ್ಷಣವೇ ಕುಟುಂಬ ನಿರ್ವಹಣೆ ಮತ್ತು ತಂದೆ ತಾಯಿ, ಗಂಡ ಹೆಂಡತಿ, ಮಕ್ಕಳ ವಿದ್ಯಾಭ್ಯಾಸ ನಿರ್ವಹಿಸುವುದು ಕಷ್ಟ ಆಗ್ತಿದೆ. ಆದ ಕಾರಣ ಸರ್ಕಾರವೇ ರಕ್ಷಣೆ ಮಾಡುವ ಜವಾಬ್ದಾರಿ ತೆಗೆದುಕೊಳ್ಳಬೇಕು ಎಂದರು. ನಮಗೆ ಇವತ್ತು ಸೇವೆಯಿಂದ ಅವರು ಬಿಡುಗಡೆಗೊಳಿಸಿ ನಮ್ಮನ್ನು ಬೀದಿಗೆ ಬಿಟ್ಟಿರುವಂಥ ಒಂದು ಉನ್ನತ ಶಿಕ್ಷಣ ಇಲಾಖೆ ಆಗಿರ್ಬೋದು ಮತ್ತು ರಾಜ್ಯ ಸರ್ಕಾರ ಆಗಿರ್ಬೋದು, ಈ ಒಂದು ನಡೆಯನ್ನು ನಾವು ಖಂಡಿಸಿ 19ನೇ ತಾರೀಕು ಸೋಮವಾರ 10 ಗಂಟೆಗೆ ಬೆಂಗಳೂರು ಫ್ರೀಡಂ ಪಾರ್ಕಿನಲ್ಲಿ ಅನಿರ್ದಿಷ್ಟಾವಧಿಯ ಮುಷ್ಕರವನ್ನು ಕೈಗೊಂಡಿರ್ತೀವಿ. ನಮ್ಮ ಡಿಮ್ಯಾಂಡ್ ಇಷ್ಟೇ, ಈಗೇನು ಅವರು UGC ನಿಯಮ 2018ರಲ್ಲಿ ಜಾರಿಗೆ ಬಂದಿತ್ತು, ಆ 2018ರಲ್ಲಿ ಜಾರಿ ಬಂದಾಗ ಇದುವರೆಗೂ ಉನ್ನತ ಶಿಕ್ಷಣ ಇಲಾಖೆ ಅದರ ಬಗ್ಗೆ ಗಮನ ಹರಿಸ್ದಂಗಿತ್ತು. ಆದರೆ ಇಲ್ಲಿ ಅರ್ಹ ಅತಿಥಿ ಉಪನ್ಯಾಸಕರು UGC ನಿಯಮವನ್ನು ಪಾಲಿಸಬೇಕು, ಉನ್ನತ ಶಿಕ್ಷಣ ಇಲಾಖೆ ಪಾಲಿಸಿಲ್ಲ ಅಂತಂದೇಳಿ ಅವರೇನು ಕೋರ್ಟಿಗೆ ಒಂದು ದಾವೆಯನ್ನು ಸಲ್ಲಿಸಿದರು. ಕೋರ್ಟು ಕೂಡ ಒಂದು ಡೈರೆಕ್ಷನನ್ನು ಕೊಡ್ತು. ಆ ಪ್ರಕಾರ ಅವರು ನಮ್ಮನ್ನು ಯಾವುದೇ ರಕ್ಷಣೆಯನ್ನೇ ಮಾಡ್ದಂಗೆ ಉನ್ನತ ಶಿಕ್ಷಣ ಇಲಾಖೆಯು ಈಗ ಇದುವರೆಗೂ ಅವರಿಗೆ ಯಾವುದೇ ಕಾನೂನುಗಳನ್ನು ಅಥವಾ ನ್ಯಾಯಾಲಯದಿಂದ ಆದೇಶಗಳು ಕೂಡ ಹೋದರೆ ನಮ್ಮ ಪರವಾಗಿ ಅವು ಯಾವನ್ನೂ ಕೂಡ ಅವರು ಸ್ವೀಕಾರ ಮಾಡದಿರೋಂಥ ಉನ್ನತ ಶಿಕ್ಷಣ ಇಲಾಖೆ ಕೇವಲ ಅತಿಥಿ ಉಪನ್ಯಾಸಕರ ಒಂದು ಮಾನದಂಡದ ಬಗ್ಗೆ ಅವರು ಕೋರ್ಟ್ ಒಂದು ದಾವೆ ಏನು ಸಲ್ಲಿಸಿದ್ರು, ಆ ದಾವೆಗೆ ಅವರು ಪುಷ್ಟಿ ಕೊಟ್ಟಂಗೆ ಅವರ ಒಂದು ಪರವಾಗಿ ನಡ್ಕೊಂಡು ಇವತ್ತು 6,600 ಜನ ದೀರ್ಘಕಾಲ ಸೇವೆ ಸಲ್ಲಿಸಿದಂಥವ್ರನ್ನ ಹೊರಗೆ ಬಿಟ್ಟು ಇವತ್ತು ನಮ್ಮ ಕುಟುಂಬಗಳನ್ನು ಬೀದಿಗೆ ಬಿಟ್ಟಿದ್ದಾರೆ. ಇವತ್ತು 10, 20, 15 ವರ್ಷಗಳ ಕಾಲ ಸೇವೆ ಸಲ್ಲಿಸಿದಂಥವರು ವಯೋಮಾನ ಅಥವಾ ವಯೋಮಿತಿಯನ್ನು ಮೀರಿದಂಥವ್ರು ಇರ್ತಾರೆ. ಇತರ ಕಡೆ ನಮಗೆಲ್ಲೂ ಕೂಡ ಕೆಲಸ ಸಿಗ್ತಾ ಇಲ್ಲ. ಹಾಗಾಗಿ ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸಿ ನಮ್ಮನ್ನು ತತ್ಕ್ಷಣವಾಗಿ ನಮ್ಮನ್ನು ಏನು ಆ ಮೂಲ ಇಲಾಖೆಯಲ್ಲಿ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇದ್ವಿ ಅದೇ ಇಲಾಖೆಗೆ ಅವರು ವಿಲೀನವನ್ನು ಮಾಡ್ಕೋಬೇಕು. ಜೊತೆಗೆ ನಮಗೆ 60 ವರ್ಷಗಳ ಕಾಲ ಒಂದು ಸೇವೆ ಸಲ್ಲಿಸಲಿಕ್ಕೆ ಒಂದು ಸೇವಾ ಭದ್ರತೆಯನ್ನು ಒದಗಿಸ್ಕೊಡ್ಬೇಕು. ಜೊತೆಗೆ ಈಗೇನು ಡಿಸೆಂಬರ್ 8ನೇ ತಾರೀಕಿಂದ ನಮ್ಮನ್ನು ರಿಲೀವ್ ಮಾಡಿದ್ದಾರೆ, ಆ ಡಿಸೆಂಬರ್ 8ನೇ ತಾರೀಕಿಂದನೂ ಕೂಡ ನಮಗೆ ಸೇವೆಗೆ ಅವ್ರು ಯಾವಾಗ ತೆಗೆದುಕೊಳ್ತಾರೋ ಒಂದು ಕಾನೂನು ವಿಶೇಷವಾದಂಥ ಒಂದು ನಿಯಮಾವಳಿಯನ್ನು ರೂಪಿಸಿ ಅಲ್ಲೇವರು ಕೂಡ ನಮಗೆ ಗೌರವಧನವನ್ನು ಅವರು ಯಥಾವತ್ತಾಗಿ ನಮಗೆ ನೀಡಬೇಕು ಅಂತಂದೇಳಿ ನಾನು ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸ್ತೀನಿ. ಹಾಗೆ ಉನ್ನತ ಶಿಕ್ಷಣ ಸಚಿವರಾಗಿರ್ಬೋದು, ಕಾನೂನು ಸಚಿವರಾಗಿರ್ಬೋದು, ಹಾಗೆ ಮುಖ್ಯಮಂತ್ರಿಗಳಾಗಿರ್ಬೋದು, ಇವರೆಲ್ಲರೂ ಕೂಡ ಬೆಳಗಾಮಲ್ಲಿ ಡಿಸೆಂಬರ್ 12ನೇ ತಾರೀಕು ಒಂದು ದೊಡ್ಡ ಮಟ್ಟದ ಒಂದು ಏನು ಹೋರಾಟವನ್ನು ಹಮ್ಮಿಕೊಂಡಿದ್ವಿ. ಆ ಹೋರಾಟದಲ್ಲಿ ಕೂಡ ಬೆಳಗಾಂ DC ಅವರ ಒಂದು ನೇತೃತ್ವದಲ್ಲಿ ಮತ್ತು ಮಾನ್ಯ ಕಮಿಷನರ್ ಒಂದು ನೇತೃತ್ವದಲ್ಲಿ ಆ ಹೋರಾಟಕ್ಕೆ ಬಂದು ಅಲ್ಲಿ ನಿಮಗೆ ಆದಷ್ಟು ಬೇಗ ನಿಮಗೆ ಒಂದು ಒಳ್ಳೆ ಸುದ್ದಿಯನ್ನು ಕೊಡ್ತೀವಿ, ಯಾರನ್ನೂ ಕೈ ಬಿಡಲ್ಲ, ಆದಷ್ಟು ನಮಗೆ ಒಂದಿಷ್ಟು ಸಮಯ ಬೇಕು, ನೀವು ಅಲ್ಲಿ ಅವರಿಗೆ ತಾಳ್ಮೆಯಿಂದೇರಿ ಅಂತಂದೇಳಿ ನಮಗೆ ಒಂದಿಷ್ಟು ಸಮಜಾಯಿಷಿಯನ್ನು ನೀಡಿ ನಮ್ಮ ಹೋರಾಟವನ್ನು ಅವತ್ತು ಮೊಟಕುಗೊಳಿಸಿ ವಾಪಸ್ ಕಳಿಸಿದ್ರು. 12ನೇ ತಾರೀಕು ಅವ್ರು ಏನು ಮಾತನ್ನು ಕೊಟ್ಟರೋ ಇದುವರೆಗೂ ಕೂಡ ಯಾವುದೇ ಥರದ ಒಂದು ಸಿಹಿ ಸುದ್ದಿನಿಲ್ಲ, ಶುಭ ಸುದ್ದಿನಿಲ್ಲ. ಮತ್ತು ನಮಗೆ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತೇಳಿ ಯಾವ ಒಂದು ಪ್ರತಿನಿಧಿಗಳಾಗಿರ್ಬೋದು ಅಥವಾ ಸರ್ಕಾರದ ಒಂದು ಅಧಿಕಾರಿಗಳಾಗಿರ್ಬೋದು ಅಥವಾ ರಾಜಕೀಯ ವ್ಯಕ್ತಿಗಳಾಗಿರ್ಬೋದು ಯಾರು ಕೂಡ 6,600 ಜನ ಬೀದಿಗೆ ಬಿದ್ದಿರೋ ಬಗ್ಗೆ ಅವರೆಲ್ಲೂ ಕೂಡ ಒಂದು ಮೀಡಿಯಾದ ಮುಂದೆ ಬಂದು ನಮ್ಮನ್ನು ರಕ್ಷಣೆಯನ್ನು ಮಾಡ್ತೀವಿ, ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತಂದು ಎಲ್ಲೂ ಕೂಡ ಮಾಹಿತಿಯನ್ನು ಕೊಟ್ಟಿಲ್ಲ. ಹಾಗಾಗಿ ನಮಗೆ ಆತಂಕ ಆಗ್ತಿದೆ. ಈಗ 1 ತಿಂಗಳಿಂದ ನಾವು ನಿರುದ್ಯೋಗಿಯಾಗಿದ್ದೀವಿ, ನಮ್ಮ ಕುಟುಂಬಗಳನ್ನು ನಿರ್ವಹಣೆ ಮಾಡೋದಂತೂ ತುಂಬ ಕಷ್ಟ ಆಗ್ತದೆ. ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು, ಮಾನ್ಯ ಉನ್ನತ ಶಿಕ್ಷಣ ಸಚಿವರಾಗಿರ್ಬೋದು, ಮಾನ್ಯ ಕಾನೂನು ಸಚಿವರಾಗಿರ್ಬೋದು ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿ ಏನು ಮುಂಬರುವಂಥ ಜನವರಿ 27ನೇ ತಾರೀಕು ನೀವು ವಿಶೇಷ ಅಧಿವೇಶನವನ್ನು ಕರ್ಕೊಂಡಿದ್ದೀರಿ, ಆ ವಿಶೇಷ ಅಧಿವೇಶನದಲ್ಲಿ ಒಂದು ನಮಗೆ ಆಗಿ ಏನು 6,600
ನಾನ್ ಯು ಜಿ ಸಿ ಅತಿಥಿ ಉಪನ್ಯಾಸಕರಂತ ಏನು ಇವತ್ತು ನೀವು ಕೈ ಬಿಟ್ಟಿದ್ದೀರಿ ಅಥವಾ ಬೀದಿಗೆ ಬಿದ್ದಿದ್ದೀವಿ, ನಮ್ಮ ಪರವಾಗಿ ನೀವು ಒಂದು ವಿಶೇಷ ಕಾನೂನು ನಿಯಮಗಳನ್ನು ರೂಪಿಸಿ ನಮಗೆ ತಕ್ಷಣವೇ ನಮಗೆ ಮೂಲ ಇಲಾಖೆಯಲ್ಲಾಗಿರ್ಬೋದು ಅಥವಾ ಇತರ ಇಲಾಖೆಯಲ್ಲಾಗಿರ್ಬೋದು ನೀವು ನಮ್ಮನ್ನು ಒಂದು ಸೇವೆಗೆ ಮುಂದುವರಿಸಬೇಕು ಅಂತೇಳಿ ನಾನು ಆಗ್ರಹಿಸ್ತೀನಿ. ಅದೇ ಒಂದು ಹೋರಾಟಕ್ಕಾಗಿ ನಾವು 19ನೇ ತಾರೀಕು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಕೈಗೊಂಡಿದ್ದೀವಿ. ಜೊತೆಗೆ